ಇನ್ನು ರಾಜ್ಯದಾದ್ಯಂತ ಗಣತಿ ಕಾರ್ಯ ನಡೀತು. ಆದರೆ ಸಮೀಕ್ಷೆಯಿಂದ ಸಿಟಿ ಮಂದಿ ಸಾಕಷ್ಟು ದೂರ ಉಳಿದಿದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ ಇದು. ಸಾಮಾಜಿಕ ಶೈಕ್ಷಣಿಕ ಸರ್ವೆಗೆ ಐಟಿ ಸಿಟಿ ಜನ ಹಿಂದೇಟು ಹಾಕಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಯಿಂದ ಸಿಟಿ ಮಂದಿ, ಬೆಂಗಳೂರಿನ ಮಂದಿ ದೂರ ದೂರ. ಇದುವರೆಗೂ ಆಗಿರುವಂಥದ್ದು ಬರೀ 40% ಮಾತ್ರ. ಬೇರೆ ಬೇರೆ ಕಡೆ 98, 100 ಆಗೋಗಿದೆ. ಸಮೀಕ್ಷೆಗೆ ಬಂದವರಿಗೆ ಜನರಿಂದನೂ ಕೂಡ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇದು ಬೆಂಗಳೂರಿನಲ್ಲಿ ಕೆಲವರಿಂದ ಮಾತ್ರ ಸಮೀಕ್ಷೆಗೆ ಬೆಂಬಲ. 1.40 ಕೋಟಿ ಅಂದರೆ 1,40,00,000 ಜನಸಂಖ್ಯೆ, 45 ಲಕ್ಷ ಮನೆಗಳು. ಮಾಡ್ತಾ ಇದ್ದೀವಿ. ಮತ್ತೆ ಎಕ್ಸ್ಟೆಂಡ್ 18 lakhs ಅಂತ ಹೇಳಿದ್ರೆ ಯಾರು ಸರ್ವೆನಲ್ಲಿ ಭಾಗವಹಿಸಿದ್ದಾರೆ. ನಂಬರ್ಸ್ ಆರ್ ಪ್ರತಿ ಸರಿ ಚೇಂಜ್ ಆಗ್ತಾ ಇರ್ತದೆ. ಬಹಳಷ್ಟು ಜನರು ನಾವು ಸರ್ವೆನಲ್ಲಿ ಭಾಗವಹಿಸಲ್ಲ ಅಂತ ಸಹ ಹೇಳಿದ್ದಾರೆ. ಅದರ ಮಾಹಿತಿ ಸಹ ನಾವು ಪಡ್ಕೊಳ್ತೇವೆ. ಮತ್ತು ಸ್ವಲ್ಪ ಯಾರು ಭಾಗವಹಿಸಲ್ಲ ಅಂತ ಸರ್? ಬಹಳಷ್ಟು ಮನೆಗಳಲ್ಲಿ, ಇಂಡಿಪೆಂಡೆಂಟ್ ಹೌಸಸ್ ನಲ್ಲಿ, ಅಪಾರ್ಟ್ಮೆಂಟ್ಸ್ ನಲ್ಲಿ ಕೆಲವು ಜನರು ಹೇಳ್ತಾರೆ ನಮಗೆ ಬೇಡ, OTP ಅಂತದ್ದು ಎಷ್ಟಿದೆ ಸರ್ ಲಿಸ್ಟ್ ಅಂದಾಜು? ಅದು ನಾವು ನೋಡ್ಬೇಕು. ಅದು ನಾವು ಮಾಡ್ತಾ ಇದ್ವಿ. ಹಾಗಾದ್ರೆ ಮತ್ತೆ ಎಕ್ಸ್ಟೆಂಡ್ ಮಾನ್ಯ ಮುಖ್ಯಮಂತ್ರಿ ಅವರು ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಹೇಶ್, ಜಾತಿ ಗಣತಿ ವರದಿ ಮಾಡಲೇಬೇಕು ಅಂತ ಸರ್ಕಾರ ಫರ್ಮಾನ್ ಹೊರಡಿಸಿದಾಗ ಎಲ್ಲ ಶಿಕ್ಷಕರು ಕೂಡ ಮೈಸೂರು ದಸರಾ ಅಥವಾ ದಸರಾ ರಜೆಯನ್ನು ಕೂಡ ಬಿಟ್ಟು ಈ ಒಂದು ಗಣತಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಆದರೆ ಎಲ್ಲ ಕಡೆ ಸಾಕಷ್ಟು ಕಂಪ್ಲೀಟ್ ಆಗಿದೆ. ಆದರೆ ರಾಜಧಾನಿಯಲ್ಲಿ ಯಾಕೆ ಇಷ್ಟೊಂದು ನೀರಸ ಪ್ರತಿಕ್ರಿಯೆ ಅಂತ? ಎಸ್ ಗುರುಪ್ರಸಾದ್, ಈಗಾಗಲೇ ನೋಡ್ಬೋದು ಎಲ್ಲೋ ಒಂದ್ ಕಡೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಸಿಲಿಕಾನ್ ಮಂದಿ ಹಿಂದೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ITBT ಅಂತ ಕರ್ಕೊಳ್ಳುವಂತ ಸಿಲಿಕಾನ್ ಮಂದಿ ಎಲ್ಲೋ ಒಂದ್ ಕಡೆ ಸಮೀಕ್ಷೆಯಿಂದ ಹಿಂದೆ ಉಳಿದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ DBA ಮುಖ್ಯ ಆಯುಕ್ತರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಲಕ್ಷಾಂತರ ಜನ ಏನು ನಮ್ಗೆ ಈ ಸಮೀಕ್ಷೆ ಬೇಡ ಅಂತಾನು ಕೂಡ ಮನೆ ಮುಂದೆ ಹೋದಂತ ಗಣತಿದಾರರಿಗೆ ವರದಿ ಕೊಡ್ತಾ ಇರುವಂತದ್ದು. ಅಂದ್ರೆ ಯಾಕೆ ಒಂದ್ ಕಡೆ ನಿರಾಸೆ ಪ್ರತಿಕ್ರಿಯೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ 60 ಪ್ರಶ್ನೆಗಳು ಇಟ್ಕೊಂಡು ಈ ರೀತಿ ಕೇಳ್ತಾ ಇರೋದು ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ನಮಗೆ ಒಂದ್ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಿದೆ. ಅಂತದ್ರಲ್ಲಿ ಈ ರೀತಿ ಪ್ರಶ್ನೆಗಳು ಇಟ್ಕೊಂಡು ನಾವು ಉತ್ತರ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ. ಅಂದ್ರೆ ಈ ಡಾಟಾ ಎಲ್ಲೋ ಒಂದ್ ಕಡೆ ಸೋರಿಕೆ ಆಗುತ್ತೆ. ಆ ಸೋರಿಕೆಯಿಂದ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಅಂತ ಕೂಡ ಕೆಲವು ಮಂದಿ ಯೋಚನೆ ಮಾಡ್ಬಿಟ್ಟು ನಮ್ಗೆ ಸರ್ವೆನೇ ಬೇಡ, ಯಾವ ಸಮೀಕ್ಷೆನೇ ಬೇಡ ಅಂತ ಕೂಡ ಗಣತಿದಾರರಿಗೆ ಹೇಳ್ಕಳಿಸ್ತಾ ಇರೋದು. ಈಗಾಗಲೇ ನೋಡ್ತಾ ಇರೋದು ಬೆಂಗಳೂರಿನಲ್ಲಿ ಕೇವಲ 30 ರಿಂದ 35% ಮಾತ್ರ ಆಗಿರುವಂತದ್ದು. ಸುಮಾರು 42 ಲಕ್ಷಗಳು ಮನೆ ಇದೆ, 1,40,00,000 ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಲ್ಲಿ ಕೇವಲ 32-33% ಆಗಿದೆ. ಅಂದ್ರೆ ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ಸಿಲಿಕಾನ್ ಸಿಟಿಗೆ ಒಂದು ರೀತಿಯಲ್ಲಿ ಸಮೀಕ್ಷೆಯಲ್ಲಿ ಹಿಂದುಳಿದಾರೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.